ಹೌದು ವೀಕ್ಷಕರೇ, ನಿರ್ಜನ ಪ್ರದೇಶಗಳಲ್ಲಿ ಓಡಾಡುವ ಮಹಿಳೆಯರ ಕತ್ತಿನಲ್ಲಿನ ಸರಕ್ಕೆ ಕೈ ಹಾಕುವ ಕಳ್ಳರು ಮನೆಗೆ ನುಗ್ಗಿ ಸರ ಕಳ್ಳತನ ಮಾಡುತ್ತಿದ್ದರು. ಈ ಬಾರಿ ಚಿಕ್ಕಬಳ್ಳಾಪುರ ನಗರದ 15ನೇ ವಾರ್ಡಿನ ದಾಳಿಂಬೆ ಬಾಬು ಅವರ ಮನೆಗೆ ನುಗ್ಗಿದ ಕಳ್ಳ ತನ್ನ ಸಂಬಂಧಿ ತಾಯಿ ರಾಧಮ್ಮ ಅವರ ಕತ್ತಿನಲ್ಲಿ ಇದ್ದ ಸುಮಾರು 100 ಗ್ರಾಂ ತೂಕದ ಮಾಂಗಲ್ಯದ ಸರ ಕದ್ದು ಪರಾರಿಯಾಗಿದ್ದಾನೆ. ಗಾಬರಿಗೊಂಡ ಮಹಿಳೆ ಕಿರುಚಾಡಿದ್ದಾರೆ. ಅಕ್ಕಪಕ್ಕದ ಮನೆಯವರು ಬರುವಷ್ಟರಲ್ಲಿ ಕಳ್ಳ ಅಲ್ಲಿಂದ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ. ಕೂಡಲೇ ಮಾಹಿತಿ ತಿಳಿದ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ನಂಜುಂಡಯ್ಯ ತಮ್ಮ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಪಕ್ಕದಲ್ಲೇ ಇದ್ದ ಸಿಸಿಟಿವಿಯಲ್ಲಿ ಕಳ್ಳನ ಚಲನವಲನಗಳು ರೆಕಾರ್ಡ್ ಆಗಿದ್ದನ್ನ ಕಂಡು ಜಾಡು ಹಿಡಿದ ಪೊಲೀಸರು ಶಿಡ್ಲಘಟ್ಟ ನಗರದಲ್ಲಿ ಕಳ್ಳನನ್ನ ಹಿಡಿದು ಸರವನ್ನ ವಶಪಡಿಸಿಕೊಂಡಿದ್ದಾರೆ. ಈಗ ಗೇಟ್ ಹಾಕ್ಬಿಟ್ಟು ಬಾಗಿಲು ಮುಚ್ಚಿಬಿಟ್ಟು ಥಂಡಿ ಅಂತ ಬಂದು ಅಲ್ಲಿ ಕೂತ್ಕೊಂಡೆ. ಅದು ಹೆಂಗೆ ಬಂದು ಗೇಟ್ ತೆಗ್ಕೊಂಡ್ಬಿಟ್ಟು ಬಂದುಬಿಟ್ಟವನೆ. ಬಂದುಬಿಟ್ಟು ಮಾಸ್ಕ್ ಹಾಕ್ಕೊಂಡ್ಬಿಟ್ಟಿದ್ದ, ಇಲ್ಲಿ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದ. ಬಂದು ಮುಂದೆ ಕೂತ್ಕೊಂಡೆ. ಯಾರು ನೀನು ಯಾರು ಅಂದೆ. ಯಾಕೋ ಬಂದಿದ್ದು ನೀನು ಅಂತ ಅಂದೆ. ಅವನೇನು ಮಾತಾಡಿಲ್ಲ ಸರ್. ಖರ್ಚಿಪ್ಪು ಹಿಂಗೆ ಹಾಕ್ತಾ ಇದ್ದೆ ಕಟ್ಟಕ್ಕೆ. ಯಾರು ನೀನು ಯಾಕೆ ಅಂತ ಇದ್ದೀನಿ. ಅಷ್ಟರಲ್ಲಿ ಚೈನಿಂಗ್ ಎತ್ಕೊಂಡ್ಬಿಟ್ಟು ಹೊರಟೋದೆ ಸರ್. ಒಬ್ಬನೇ ಇದ್ದೀನಿ. ನನ್ನ ಮಗ ಅಲ್ಲಿದ್ದಾನೆ, ನಾನು ಒಬ್ಬಳೇ ಇದ್ದೀನಿ. ನಮ್ಮ ಯಜಮಾನ್ರು ಮೊನ್ನೆ ತಿಂಗಳಾಯ್ತು ತೀರ್ಕೊಂಡು. ನಮ್ಮ ಯಜಮಾನ್ರು ದಿವಸಗಳಿಗೆ ಬಂದಿದ್ದ. ಮತ್ತು ಮೊನ್ನೆ ನಮ್ಮ ಮಗನ್ನ ಮಾರ್ಕೆಟಲ್ಲಿ ಏನೋ ತೊಗೋಬೇಕು ಇದಾರ ಅಂತ ಬಂದಿದ್ದರು. ನಮ್ಮ ಮಗ ಇಲ್ಲ ಅಂತ ಹೇಳಿದೆ. ಇನ್ನು ಆರೋಪಿಯು ಶಿಡ್ಲಘಟ್ಟ ನಗರದ ಜೌಗುಪೇಟೆಯ ವಾಸಿ ವರುಣ್ ಬಿನ್ ವೇಣುಗೋಪಾಲ್ ಎಂದು ಗೊತ್ತಾಗಿದ್ದು ಬಟ್ಟೆ ವ್ಯಾಪಾರ ಮಾಡಿಕೊಂಡಿದ್ದ. ವರುಣ್ ಸ್ವಂತ ರಾಧಮ್ಮನವರ ಸಂಬಂಧಿಕನಾಗಿದ್ದ. ಕೆಲ ದಿನಗಳ ಹಿಂದೆ ರಾಧಮ್ಮನ ಗಂಡ ಶ್ರೀನಿವಾಸ್ ನಿಧನಕ್ಕೆ ಬಂದಿದ್ದ. ವರುಣ್ ಆಗಿನಿಂದ ರಾಧಮ್ಮನ ಕತ್ತಿನಲ್ಲಿ ಇದ್ದ 100 ಗ್ರಾಂ ಬಂಗಾರದ ಸರದ ಮೇಲೆ ಕಣ್ಣು ಹಾಕಿದ್ದ. ಆಗಾಗ ಮನೆಯ ಬಳಿ ಬಂದು ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದಾನೆ. ವರ್ಕೌಟ್ ಆಗಿರಲಿಲ್ಲ. ನಿನ್ನೆ ಬುಧವಾರ ಮನೆಯಲ್ಲಿ ಒಬ್ಬಂಟಿಯಾಗಿದ್ದ ರಾಧಮ್ಮನನ್ನ ಗಮನಿಸಿದ ವರುಣ್ ಮನೆಗೆ ನುಗ್ಗಿ ಮಹಿಳೆ ಧರಿಸಿದ ಮಾಂಗಲ್ಯ ಸರವನ್ನ ಕಿತ್ತು ಬೈಕ್ ಹತ್ತಿ ಎಸ್ಕೇಪ್ ಆಗಿದ್ದಾನೆ. ವರುಣ್ ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ದೂರಿ ಕಳ್ಳನನ್ನ ಕೇವಲ 3 ಗಂಟೆಯಲ್ಲಿ ಹಿಡಿದಿದ್ದಾರೆ. ಆರೋಪಿ ತಾನು ಧರಿಸಿದ ಮಾಸ್ಕ್ನಲ್ಲಿ ಮಾಂಗಲ್ಯ ಸರವನ್ನ ಇಟ್ಟು ಮಂಚನಬೆಲೆ ರಸ್ತೆಯಲ್ಲಿ ಇರುವ ಸ್ಮಶಾನದಲ್ಲಿ ಬಚ್ಚಿಟ್ಟಿದ್ದಾನೆ. ಅಲ್ಲಿಂದ ಏನೂ ತಿಳಿಯದಂತೆ ವರುಣ್ ಶಿಡ್ಲಘಟ್ಟಕ್ಕೆ ಹೊರಟು ಹೋಗಿದ್ದಾನೆ. ಆದರೆ ಪೊಲೀಸರು ಮಾತ್ರ ಕಳ್ಳನನ್ನ ಕೇವಲ ಕೆಲವೇ ಗಂಟೆಗಳಲ್ಲಿಯೇ ಹಿಡಿದು ಜೈಲಿಗಟ್ಟಿದ್ದು ರಾಧಮ್ಮ ಮತ್ತು ಅವರ ಕುಟುಂಬ ಪೊಲೀಸರಿಗೆ ಧನ್ಯವಾದ ತಿಳಿಸಿದ್ದಾರೆ. ಅರುಣ್ ಕುಮಾರ್ ಅಂತ. ಏನು ಘಟನೆ ಆಗಿದೆ, ಯಾರು ಮಾಡಿದರೆ, ಹೇಗೆ ಮಾಡಿದ್ದಾರೆ ಸರ್? ನಮ್ಮ ಮನೆ ಬಂದು ನಂದಿ ರಸ್ತೆ 15 ವಾರ್ಡ್ ನಂಬರ್ 15 ನಂದಿ ರಸ್ತೆ ದಾಳಂಬ್ರಿಗಳ ಹತ್ರ ನಮ್ಮ ಮನೆ ಇರೋದು. ಬೆಳಿಗ್ಗೆ ಸುಮಾರು 11:20ಕ್ಕೆ ನಮ್ಮ ಮನೆಗೆ ಒಬ್ಬ ಹುಡುಗ ಬಂದು ಗಾಡಿಯಲ್ಲಿ ನಿಲ್ಲಿಸಿ ಮನೆ ಒಳಗೆ ಹೋಗಿ ಗೇಟು ತೆಗೆದು ನಮ್ಮ ತಾಯಿಯವರು ಒಬ್ಬರೇ ಇರ್ತಾರೆ ಮನೆಯಲ್ಲಿ, ಕೆಳಗೆ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ. ಅವರು ಒಳಗಡೆ ಟಿ ವಿ ನೋಡ್ತಾಯಿದ್ರೆ ಹೋಗಿ ಚೈನ್ ಕಿತ್ಕೊಂಡು ಮಂಗಲ್ಯ ಸರ ಕಿತ್ಕೊಂಡು ಹೊರಟೋಗಿದ್ದೇನೆ ಸರ್. ನಮ್ಮ ತಾಯಿಯವ್ರಿಗೇನು ಮಾಡಿಲ್ಲ. ಅದೃಷ್ಟ ಸರ್ ಒಂದು 80ರಿಂದ 90 ಸರ್ ಅಷ್ಟು. ನೀವು ಹೆಂಗೆ ನಿಮ್ಮ ಮನೆಯೊಳಗೆ ಬಂದಾಳೆ ಅಷ್ಟು ಧೈರ್ಯವಾಗಿ? ಸರ್ ಅದು ನಮ್ಮ ತಂದೆಯವರು ರೀಸೆಂಟಾಗಿ ತೀರ್ಕೊಂಡಿದ್ರು. ಆ ಫಂಕ್ಷನ್ ಏನಾರ ಬಂದಿರ್ಬೋದು, ತಿಥಿಗೆ ಬಂದಿದ್ದರು. ಬಂದು ನೋಡಿಕೊಂಡು ಯಾರೂ ಇರೋಲ್ಲ ಅಂಥೇಳಿ ನಾವು ಬೆಳಗ್ಗೆನೇ ಹೊರಟ್ಬಿಡ್ತೀವಿ. ಮಾರ್ಕೆಟ್ ಇರುತ್ತೆ, ಮನೇಲಿ ಯಾರೂ ಇರೋಲ್ಲ. ಅದನ್ನು ನೋಡಿಕೊಂಡು ಅಬ್ಸರ್ವ್ ಮಾಡ್ದಂಗೆ ಇದ್ದಾನೆ. ಬಂದು ಮಾಡೋಕ್ಕೆ ಸ್ವಲ್ಪ ಅವಕಾಶ ಆಗಿದೆ ಅವನಿಗೆ. ಅದರಿಂದ ಈ ಥರ ಘಟನೆ ನಡೆದಿದೆ. ತಿಥಿಗೆ ಯಾಕೆ ಬಂದ? ಏನು ಸಂಬಂಧ ಸರ್? ಅವರು ಹತ್ರ ಸಂಬಂಧನೇ ಸರ್. ನನ್ನ ಕಡೆ ಇಲ್ಲ ಸರ್, ತಿಳಿದು ಅವನೇ ನಾನೇ ಹೇಳ್ತಾ ಇದ್ದೀನಿ. ಇಂಥವ್ರೆ ಅಂತ ಗೊತ್ತಿಲ್ಲ ಸರ್. ಅವರೆಲ್ಲ ನೋಡಿ ಇದು ಮಾಡ್ತಾವ್ರೆ. ಅದರಿಂದ
ಒಟ್ಟಾರೆ ಈ ಘಟನೆ ಒಂಟಿಯಾಗಿ ಓಡಾಡುವ ಮಹಿಳೆಯರು ಮತ್ತು ಮನೆಗಳಲ್ಲಿ ಒಬ್ಬಂಟಿಯಾಗಿ ಇರುವ ಮಹಿಳೆಯರ ಭದ್ರತೆಯ ಮೇಲೆ ಪ್ರಶ್ನೆ ಮೂಡಿಸಿದೆ. ಸಾರ್ವಜನಿಕರು ಇಂತಹ ಕಳ್ಳತನದಿಂದ ಕಾಪಾಡಿಕೊಳ್ಳಲು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಎಂದು ಪೊಲೀಸರು ಮನವಿ ಮಾಡಿದ್ದಾರೆ. ಕಳವಾರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.